ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ, ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ. ಕೇಳಿ ಪ್ರಶ್ನೋತ್ತರಗಳ ಲೋಕ, ವಿನೂತನ ಕಾರ್ಯಕ್ರಮ ಸರಣಿ. ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ, ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಕೇಳಿ ಆನಂದಿಸಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಹಿತಿ ಖಜಾನೆಯ ಪ್ರಶ್ನೆಗಳ ಲೋಕ ವಿಶೇಷ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಕರ್ನಾಟಕ ಹಾಗೂ ಭಾರತದ ಪ್ರಥಮಗಳು ಈ ವಿಷಯದ ಮೊದಲ ಭಾಗವನ್ನು ನಾವು ಕೇಳಿದ್ವಿ. ಆ ಒಂದು ಸಂಚಿಕೆಯ ಕೊನೆ ಪ್ರಶ್ನೆಯಾಗಿತ್ತು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು ಯಾರು ಅಂತ ಕೇಳಿದ್ವಿ. ಅದಕ್ಕೆ ಉತ್ತರ ಕುವೆಂಪು ಅಂತಲೂ ಕೂಡ ನಾವು ತಿಳ್ಕೊಂಡಿದ್ವಿ. ಇವತ್ತು ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವನ್ನು ನಾವು ಇವತ್ತು ನಿಮ್ಮ ಮುಂದಿಡ್ತಾ ಇದ್ದೇವೆ. ಬನ್ನಿ, ಹಾಗಾದರೆ ಇವತ್ತು ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನು ತಿಳಿಯುತ್ತಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ತಾ ನಾವು ನಮ್ಮ ಕಲಿಕೆಯಲ್ಲಿ ಮುಂದೆ ಸಾಗೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ 266 ಜನ ಆಗಿದೆ ಈಗಾಗಲೇ ಸಬ್ಸ್ಕ್ರೈಬ್ ಸಂಖ್ಯೆ. ಇನ್ನೂ ಹೆಚ್ಚು ಜನರನ್ನು ತಲುಪಿಸಿ 280ಗೆ ನಮ್ಮನ್ನು ರೀಚ್ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೆಚ್ಚು ಜನರನ್ನು ತಲುಪಿಸಿ ಒಳ್ಳೊಳ್ಳೆ ಮಾಹಿತಿಗಳನ್ನು ನೀಡ್ತೀವಿ. ನಮ್ಮ ಈ ಶ್ರಮಕ್ಕೆ ನಿಮ್ಮ ಸಬ್ಸ್ಕ್ರೈಬ್ಗಳು, ಲೈಕ್ಗಳು, ಕಮೆಂಟ್ಗಳು ನಮಗೆ ಪ್ರೋತ್ಸಾಹ ನೀಡುತ್ತೆ. ಬನ್ನಿ, ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಹೆಚ್ಚು ತಡ ಮಾಡದೆ ಪ್ರಾರಂಭ ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಇದೀಗ. ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ಅಚ್ಚ ಕನ್ನಡದ ಮೊದಲ ದೊರೆ ಇವರು ಕದಂಬ ವಂಶದವರು, ಮಯೂರ ವರ್ಮ. ಮಯೂರ ವರ್ಮ ಅವರನ್ನ ಅಚ್ಚ ಕನ್ನಡದ ಪ್ರಥಮ ದೊರೆ, ಮೊದಲ ದೊರೆ ಅಂತ ಹೇಳ್ತಾರೆ. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಗ್ರಂಥ ಯಾವುದು? ತಮ್ಮೆಲ್ಲರಿಗೂ ಪರಿಚಯ ಇದೆ, ಅದು ಕವಿರಾಜ ಮಾರ್ಗ. ಇದು ಲಕ್ಷಣ ಗ್ರಂಥ. ಇದು 9ನೇ ಶತಮಾನದ ಕೃತಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಇನ್ನು ಕನ್ನಡದ ಆದಿಕವಿ ಪಂಪ ಅವರ ಒಂದು ಕೃತಿ ತಮ್ಮೆಲ್ಲರಿಗೂ ಗೊತ್ತಿದೆ, ಆದಿ ಪುರಾಣ. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಕವಿಯತ್ರಿ ತಮ್ಮೆಲ್ಲರಿಗೂ ಗೊತ್ತಿದೆ, ಅವರೇ ನಮ್ಮ ಅಕ್ಕ ಮಹಾದೇವಿ. ನಿಮ್ಮ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಮಹಮ್ಮದೀಯ ಕವಿ, ಇವರು ತಮ್ಮೆಲ್ಲರಿಗೂ ಚಿರಪರಿಚಿತ. ಹಲವಾರು ತತ್ವಪದಗಳ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ತಾಳಲಾರೆ ತಗಣಿಯ ಕಾಟವ ಅಂತ ಹೇಳಿದ್ರೆ ತರವಲ್ಲ ತಗಿಲಿನ ತಂಬೂರಿ, ಅವರೇ ಶಿಶ್ನಾಳ ಶರೀಫರು. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಮ್ಮೇಳನಕ್ಕೆ ಆಯ್ಕೆಯಾದಂತಹ ಮೊದಲ ಅಧ್ಯಕ್ಷೆ ಇವರು
ಜಯದೇವಿ ತಾಯಿ ಲಿಗಾಡೆ. ಇದು 1974ರಲ್ಲಿ ನಡೆಯಿತು. ಊರು ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಕನ್ನಡದ ಮೊದಲ ಗದ್ಯ ಬರಹ ಯಾವುದು? ಸೊ ಇದು ತಮ್ಮೆಲ್ಲರಿಗೂ ಗೊತ್ತಿದೆ, ವಡ್ಡಾರಾಧನೆ. ಇನ್ನು ಕನ್ನಡದ ಮೊದಲ ಕಾದಂಬರಿ ತಮ್ಮೆಲ್ಲರಿಗೂ ಗೊತ್ತಿದೆ, ಇಂದಿರಾಬಾಯಿ. ಇದನ್ನ ಗುಲುವಾಡಿ ವೆಂಕಟರಾವ್ ಇವರು ಬರೆದಂತಹ ಕಾದಂಬರಿ ಇದು. ಇಲ್ಲಿಗೆ ಕರ್ನಾಟಕದ ಹಾಗೂ ಭಾರತದ ಪ್ರಥಮಗಳು ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈಗ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಕರ್ನಾಟಕದ ಪ್ರಮುಖ ಸ್ಥಳಗಳು ಹಾಗೂ ಅಲ್ಲಿನ ಪ್ರಾಮುಖ್ಯತೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇಲ್ಲಿಗೆ ಇವತ್ತಿನ ಈ ಕರ್ನಾಟಕ ಹಾಗೂ ಭಾರತದ ಪ್ರಥಮಗಳು ಅನ್ನುವಂಥ ಭಾಗವನ್ನು ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಕೂಡ ಮುಂದುವರಿಸ್ಬೋದಾಗಿತ್ತು, ಬಟ್ ಇದು ಇಲ್ಲಿಗೆ ಈ ಭಾಗ ಮುಗೀತಲ್ಲ ಅಂತ ಹೇಳಿ ನಾನು ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಹಾಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೀಘ್ರದಲ್ಲೇ ಮತ್ತೊಂದು ಭಾಗವು ಕೂಡ, ಅಂದರೆ ಮತ್ತೊಂದು ವಿಷಯದ ರಸಪ್ರಶ್ನೆಗಳು ಕೂಡ ನಿಮ್ಮ ಮುಂದೆ ಬರುತ್ತೆ. ಪ್ರಶ್ನೆಗಳ ಲೋಕ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಶ್ನೋತ್ತರಗಳನ್ನು ತಿಳಿತಾ ನಮಗೆ ತಿಳಿದಂಥ ಮಾಹಿತಿಗಳನ್ನು ತಿಳಿಸುವ ಪ್ರಯತ್ನ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಮ ಶರತ್ ಮಾಡುವ ಎಲ್ರಿಗೂ ಕೂಡ ನಮಸ್ಕಾರಗಳು.